ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ನನ್ನ ಲೈಫ್ನಾಗ ಭಾಳ ಸ್ಪೆಷಲ್ ಐತಿ. ಸೊ ನೋಡ್ರಿ, ಇಲ್ಲೇ ನಮ್ಮ ಮನೆಯವ್ರು ಮುಂಜಾನೆ ಏನು ಮಾಡತ್ತಾರ ಅಂತ ಹೇಳಿ ಅವ್ರೇನು ಹೇಳಿದ್ರು ಗೆಸ್ ಮಾಡಿರಿ. ನಾನು ಒಳಗೆ ಬಂದು ನೋಡಿದ್ದೆ, ನಮ್ಮ ಮಮ್ಮಿ ಆಲೂ ಪರಾಟ ರೆಡಿ ಮಾಡಿದ್ರು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಭಯಂಕರ ಖಾರ ಮಾಡಿಬಿಟ್ಟಿದ್ರು, ಫುಲ್ ಸ್ಪೈಸಿ ಮಸ್ತ್ ಆಗಿತ್ತು. ಖರೆ ನಮ್ಮ ಮನೆಯವ್ರಿಗೆ ಅದು ತಡ್ಕೊಳಕ್ಕಾಗೋಲ್ತಾಗಿತ್ತು, ಅಷ್ಟು ಖಾರ ಆಯ್ತದ. ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ನಾನು ಮೇಲೆ ಬಂದ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ರು ಜಸ್ಟ್ ಟು ಗೆಟ್ ರೆಡಿ. ಇವತ್ತು ಸ್ಪೆಷಲ್ ಡೇ, ನಮ್ಮ ಫಸ್ಟ್ ಆ್ಯನಿವರ್ಸರಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆದ್ವಿ ಇಬ್ಬರೂ. ರೆಡಿಯಾಗಿ ನಮ್ಮ ಗಾಡಿದಾಗ ನಾವು ಹೊಂಟ್ವಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ಇಲ್ಲೇ ನಮ್ಮ ಅಮ್ಮರ್ಗಳ್ದಾಗಿರೋ ಸಿದ್ದಪ್ಪಜ್ಜನ ಗುಡಿಗೆ ಹೊಂಟೇವಿ. ಈ ವಿಡಿಯೋ ಯಾಕೆ ಬ್ಲರ್ ಬಂದೈತಿ ನನಗೂ ಗೊತ್ತಿಲ್ಲ, ಏನೋ ವಿಡಿಯೋ ಮಾಡಿದೆ ಬಟ್ ಬ್ಲರ್ ಬಂತ. ಬಟ್ ಸ್ಟಿಲ್ ಕ್ಯೂಟ್ ಇತ್ತು ಅಂತ ಹೇಳಿ ನಾ ಹಂಗೆ ಇಟ್ಟೇನ ಆ ವಿಡಿಯೋ. ಬರೀ ನಮ್ಮ ಊರಾಗಿನ ಮಠ ತೋರಿಸ್ತೇನೆ ನಿಮ್ಗೆಲ್ಲರಿಗೂ. ಇದೇ ನಮ್ಮ ಊರಾಗಿಂದ ಸಿದ್ದಪ್ಪಜ್ಜನವರ ಮಠ, ಸದ್ಗುರು ಶ್ರೀ ಸಿದ್ದಪ್ಪಜ್ಜನವರ ಮಠ. ಇದು ಇಲ್ಲೇ ಅಮರ್ಗೋಳ್ನಾಗನ ಐತಿ. ಅಲ್ಲೇ ಕೆಳಕ್ಕೆ ಕಾಣೋದು ಗರ್ಭಗುಡಿ, ಇಲ್ಲೇ ಮೇಲೆ ಸಿದ್ದಪ್ಪಜ್ಜನವ್ರು ಅದಾರ. ಈ ಗುಡಿಗೆ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಶಾಂತಿ ಇರ್ತೈತ್ರಿ. ಭಾರಿ ಪೀಸ್ಫುಲ್ ಅನ್ನಿಸ್ತೈತಿ ಲೈಫ್. ಬರ್ತಾ ಇರ್ಬೇಕು ಅವಾಗ ಗುಡಿಗೆ. ಧಾರ್ಮಿಕತೆ ಅನ್ನೋದು ನಮ್ಮ ಒಳಗಿನ್ನೂ ಇರ್ಬೇಕು. ಸೊ ಎಸ್ ನೋಡಿರಿ, ಇವರ ನಮ್ಮ ಸಿದ್ದಪ್ಪಜ್ಜನವ್ರ. ಭಯಂಕರ ಬಿಸಿಲಿತ್ತು. ನಮ್ಮ ಮನೆಯವ್ರು ತೀರ್ಥ ಕೊಡ ಅಂತಂದ್ರೆ ಬರೀ ಒಂದೇ ಸ್ಪೂನ್ ಕೊಟ್ರೆ ಅದಕ್ಕೆ ಮತ್ತೊಂದು ಸ್ಪೂನ್ ಕೊಡು ಅಂತೇಳಿ ಕೇಳಿ ಕುಡ್ದೆ ನಾನು, ಬಿಸಿಲಿದ್ದಿದ್ದ ಕಾರಣ. ಅಲ್ಲಿ ಎಲ್ಲ ಫುಲ್ ಮಸ್ತ್ ಗಾಡಿ ಮೇಲೆ ಎಲ್ಲ ಗಾದೆ ಮಾತುಗಳೆಲ್ಲನೂ ಬರ್ತಿದ್ರು. ಅದೆಲ್ಲ ಗಾದೆ ಮಾತು ಓದಿ ನಾನು ನಮ್ಮ ಮನೆಯವ್ರು ಓಂ ನಮಃ ಶಿವಾಯ ಅಂತ ಹೇಳಿ ಜಪ ಮಾಡ್ಕೋತ ಕುಂತ್ವಿ. ಆ 10 ನಿಮಿಷ ಜಪ ಮಾಡಿದಾದ್ಮೇಲೆ ಭಾರಿ ಪೀಸ್ಫುಲ್ ಅನ್ನಿಸ್ತೈತಿ. ಗುಡಿದ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡ್ತೀವಿ ನಮ್ಮ ಪೋಕು ನಮ್ಮಿಬ್ಬರದು ದಾರಿ ಕಾಯಕತ್ತೈತೆ, ಅದಕ್ಕೆ ಬಿಟ್ಟು ಹೋಗಿದ್ವಿ ನಾವು ಅಂತ ಹೇಳಿ. ಸೊ ಎಸ್, ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್, ಮಸ್ತ್ ಫೋಟೋಸ್, ಕಾಸ್ ಇವತ್ತು ಸ್ಪೆಷಲ್ ಡೇ ಅಂದಮೇಲೆ ಒಂದು ಸ್ವಲ್ಪ ಏನಾದ್ರೂ ಮೆಮೊರೀಸ್ ಬೇಕಂತ ಹೇಳಿ ಮಾಡ್ಕೊಂಡ್ವಿ. ಎಲ್ಲ ಮುಗಿಸಿ ಒಳಗೆ ಬಂದು ನೋಡಿದ್ವಿ, ಮಮ್ಮಿ ಮಸ್ತಾಗ ಗೋಧಿ ಹುಗ್ಗಿ ಮಾಡಿದ್ರು. ಗೋಧಿ ಹುಗ್ಗಿ ನನ್ನ ಫೇವ್ರೇಟ. ಸೊ ಅದಕ್ಕೆ ತುಪ್ಪ, ಬಿಸಿ ಹಾಲು ಹಾಕ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮಸ್ತ್ ಗೋಧಿ ಹುಗ್ಗಿ ತಿಂದ್ವಿ. ಗೋಧಿ ಹುಗ್ಗಿ ತಿಂದು ಹೊರಗೆ ಟೈಮ್ ಪಾಸ್ ಮಾಡತ್ತಿದ್ವಿ. ನಮ್ಮ ಮನೆಯವ್ರು ಹೊರಗೆ ಹೋಗಿ ಬಂದ್ರೆ ನಂಗೇನೋ ತೊಗೊಂಡು ಬಂದೇನಂತಂದ್ರೆ ಏನು ತೊಗೊಂಬಂದಾರ ನೋಡ್ರಿ, ಕೇಸರ್ ತೊಗೊಂಬಂದಾರ. ದಿಸ್ ಈಸ್ ಫಾರ್ ಅಸ್ ಅಂತ ಹೇಳತ್ತಾರ ಅವ್ರು. ಎಸ್, ಹಂಗೆ ಕುಂತಿದ್ವಿ ಹೊರಗೆ. ನನ್ನ ಫ್ರೆಂಡು ಬಂದಿದ್ದ, ಇಬ್ಬರು ಟ್ವಿನ್ನಿಂಗ್ ಆಗ್ಯಾರ ನೋಡ್ರಿ. ಅವ್ರು ನಿನ್ನೆಯಿಂದ ಟ್ವಿನ್ನಿಂಗ್ ನಡ್ಸಾರ ಇಬ್ರು. ಹೊರಗೆ ಕೂತ್ಕೊಂಡು ಹಟ್ಟಿ ಹೊಡ್ಯಾಕತ್ತಿದ್ವಿ. ಅದೆಲ್ಲ ಆದಮೇಲೆ ಈವ್ನಿಂಗ್ ನಮ್ಗೆ ಹೊರಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು ಫಾರ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಮಮ್ಮಿ, ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್, ನನ್ನ ಫ್ರೆಂಡ್ ಇನ್ನೊಂದು ಕಾರ್ದಾಗಿದ್ರೆ, ನನ್ನ ತಮ್ಮನ ಫ್ರೆಂಡ್ ಒಂದು ಕಾರ್ದಾಗಿದ್ವಿ. ನಾವೆಲ್ಲರೂ ಸೇರಿ ಧಾರವಾಡ ಬ್ರೂಮ್ ಗಾರ್ಡನ್ ರೆಸ್ಟೋರೆಂಟಿಗೆ ಹೊಂಟಿದ್ವಿ. ಅಲ್ಲೇ ನನ್ನ ಹಸ್ಬೆಂಡ್ ಕಸಿನ್ ಸಿಸ್ಟರ್ ಬ್ರದರ್ ಅವರು ಎಲ್ಲರೂ ಬಂದಿದ್ರು, ಅವ್ರ ಮಕ್ಕಳು ಬಂದಿದ್ರು. ಸೊ ನಮ್ಮ ಸೆಲೆಬ್ರೇಷನ್ ಹೆಂಗಿತ್ತು ನೋಡ್ರಿ ಇಲ್ಲಿ. ಎಸ್, ವಿ ಸೆಲೆಬ್ರೇಟೆಡ್ ಇಟ್. ಅದೆಲ್ಲ ಆದಮೇಲೆ ಮಸ್ತ್ ಡಿನ್ನರ್ ಇತ್ತು. ಎಲ್ಲರೂ ಫುಲ್ ಬ್ಯುಸಿ ಇದ್ವಿ ನಾವು. ಈದ್ ಅಂತ ಹೇಳಿ ಗಾಸಿಪ್ಸ್ ಮಾತಾಡ್ಕೋತ ಹಟ್ಟಿ ಹೊಡ್ಕೋತ ಭಾಳ ದಿನ ಆದಮೇಲೆ ಎಲ್ಲರೂ ಸಿಕ್ಕಿದ್ವಿ ನಾವು. ಆ ಕಂಪ್ಲೀಟ್ 3 ಫ್ಯಾಮ್ಲೀಸ್ ಇತ್ತಲ್ಲೇ. ಸೊ ಎಸ್, ಇವ್ರು ನಮ್ಮ ಅಕ್ಕ, ಅಲ್ಲಿ ಬಾಜು ನಮ್ಮ ಭಾವ ಅದಾರ, ಅವ್ರು ನನ್ನ ಹಸ್ಬೆಂಡ್ ಅಣ್ಣ. ಆ್ಯಂಡ್ ಈ ಕಡೆ ಬಂದ್ರೆ ಇವ್ರು ನನ್ನ ಹಸ್ಬೆಂಡ್, ನಮ್ಮ ಮಮ್ಮಿ, ನಮ್ಮ ಅತ್ತ ಅಲ್ಲಿ ಅದಾರ, ಅವ್ರು ನನ್ನ ಹಸ್ಬೆಂಡಿನ ಅಕ್ಕ, ಅವರಿಬ್ಬರು ಮಕ್ಕಳು ಬಂದಿದ್ರು. ಮಸ್ತ್ ಊಟ ಇತ್ತು, ಎಲ್ಲರೂ ಎಂಜಾಯ್ ಮಾಡ್ಕೋತ ಊಟ ಮಾಡತ್ತಿದ್ವಿ. ದಿಸ್ ಕ್ಯೂಟಿ ಪೈ, ಈಕಿನ ಹೆಸರು ಆರ್ನ. ಈಕಿ ನಮ್ಮ ಅಕ್ಕ ಅಂದ್ರೆ ನಮ್ಮ ಹಸ್ಬೆಂಡಿನ ಅಕ್ಕನ ಮಗಳಿಕಿ. ಶಿ ಇಸ್ ವೆರಿ ಕ್ಯೂಟ್, ಹಂಬಲ್, ಇನ್ನೋಸೆಂಟ್, ನನ್ನ ಫೇವ್ರೆಟ್ ಹ್ಯೂಮನ್, ಟೈನಿ ಹ್ಯೂಮನ್ ಆಕಿ. ಐ ಲವ್ ಹರ್. ಆ್ಯಂಡ್ ಎಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ. ಸಿ ದ ರೋಸಸ್ ಇನ್ ಮೈ ಸ್ಮಾರ್ಟ್ ಹಸ್ಬೆಂಡ್ ಆಲ್ಸೋ. ನಮ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಕಂಪ್ಲೀಟ್ ಸೆಟ್ ಆಫ್ 365 days ಹಿಂಗಿತ್ತು, celebrating it with families. See you all in next video. Take care. Bye bye. See ya. Love you.